Hello friends, Namaste. Welcome back to our channel Saika Creations. ನೋಡಿದ್ರಲ್ಲ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಮೆಟೀರಿಯಲ್ ಸ್ಯಾರಿ ಕುಚ್ಚು ಹಾಕೋಕೆ ಬೇಕು ಅಂತ. ಈ ವಿಡಿಯೋದಲ್ಲಿ ನಾನು ದಾರ ಯಾವ ಥರ ಮಾಡ್ಕೋಬೇಕು ಮತ್ತು ಕುಚ್ಚು ಕಟ್ಟಕ್ಕೆ ದಾರ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ದಾರ ಮಾಡ್ಕೊಳ್ಳೋಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಸ್ಯಾರಿ ಮ್ಯಾಚಿಂಗ್ ಸಿಲ್ಕ್ ಥ್ರೆಡ್ ಹಾಗೆ ಕಟರ್, ರೀಲ್ಸ್, ದಾರದ ರೀಲು, ಹಾಗೆ ಕುಚ್ಚು ಕಟ್ಟೋಕ್ಕೆ ದಾರ ಮಾಡೋಕ್ಕೆ ಪ್ಯಾಡ್, ಗಮ್. ಇದಿಷ್ಟು ಇದ್ದರೆ ನಾವು ದಾರಗಳನ್ನ ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ಈಗ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಕ್ರೋಶ ಹಾಕೋಕ್ಕೆ ದಾರನ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ದಾರದ ಸ್ಟಾರ್ಟಿಂಗ್ ಇದು. ಇದನ್ನು ಎಡಗೈಯಲ್ಲಿ ಹಿಡ್ಕೊಂಡು ಈ ದಾರನ ಎಳಿತಾ ಬರಬೇಕು. ಎಳಿತಾ ಬಂದಾಗ ಈ ಬಲಗೈಯಲ್ಲಿ ದಾರಕ್ಕೆ ಎಡಗೈ ದಾರನ ಅಟ್ಯಾಚ್ ಮಾಡಿ ಇಲ್ಲೊಂದು ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ 3 ಎಳೆ ದಾರ ಬರುತ್ತೆ. 3 ಎಳೆ ದಾರ ಕಾಣ್ತಿದೆ ಅಲ್ವಾ? 3 ಎಳೆ ದಾರ. ಇದನ್ನು ಮತ್ತೆ ಎಳಿತಾ ಈ 3 ಎಳೆ ದಾರ ಬಂದ ಮೇಲೆ ದಾರದ ರೀಲಿಗೆ ಈ 3 ಎಳೆ ದಾರ ಸ್ಟಾರ್ಟಿಂಗಿಂದ ಸುತ್ತುತ್ತಾ ಬರಬೇಕು. ಮತ್ತು ಸುತ್ತಬೇಕಾದ್ರೆ ಇಲ್ಲಿ ಲಾಸ್ಟ್ ಈ ಥರ 2 ಉಳಿಯುತ್ತೆ, ಈ ಥರ 1 ಉಳಿಯುತ್ತೆ. ಈ 2 ದಾರದಿಂದ ಒಳಗಡೆಯಿಂದ ಈ ರೀಲ್ನ ಎಳ್ಕೋಬೇಕು, ಈ ದಾರನ ಎಳ್ಕೋಬೇಕು. ಎಳಿತಾ ಹೋದರೆ ಇಲ್ಲಿ 3 ಎಳೆ ಮತ್ತೆ ಬರುತ್ತೆ. ಕನ್ಫ್ಯೂಸ್ ಆಗಿಲ್ಲ, ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ರಿಪೀಟಾಗಿ ಮತ್ತೆ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನಿಧಾನಕ್ಕೆ ಟ್ರೈ ಮಾಡಿ, ತುಂಬಾ ಈಸಿ ಇದೆ. ಇದೇ ಥರ ಸುತ್ತಿ ಮತ್ತೆ ಇಲ್ಲಿ ಈ ಥರ 2 ಉಳಿಯುತ್ತೆ ಅಲ್ವಾ? ಇದರೊಳಗಿನ್ನು ಮತ್ತೆ ದಾರನ ಎಳ್ಕೋಬೇಕು. ನಾವು ಸ್ಯಾರಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಟ್ ಎ ಟೈಮ್ 1-2-3 ಸ್ಯಾರಿ ಹಾಕಿದ ಮೇಲೆ ನಮಗೆ ಗೊತ್ತಾಗುತ್ತೆ ಅಲ್ವಾ? ಆ ಒಂದೇ ಟೈಮಲ್ಲೇ ಈ ಥರ ದಾರಗಳನ್ನ ಮಾಡಿ ಇಟ್ಕೊಂಡ್ರೆ ನಾವು ಡಿಸೈನ್ ಹಾಕಬೇಕಾದ್ರೆ ನಮಗೆ ಬೋರ್ ಆಗಲ್ಲ. ಪದೇ ಪದೇ ದಾರ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ಈಗ ಇಲ್ಲಿ ಕಂಪ್ಲೀಟ್ ಆಯಿತು. ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೇನೆ. ಈಗ ಇದರಲ್ಲಿರೋ 3 ಎಳೆ ಹಾಗೆ ಇವಾಗ ಮಾಡಿರೋ 3 ಎಳೆ ನೋಡಿ, 6 ಎಳೆ ಆಯಿತು. 6 ಎಳೆ ದಾರ ಈಸಿಯಾಗಿ ನಾವು ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಒಂದು ನಾಟ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋದು. 6 ಎಳೆ ದಾರ ರೆಡಿ. ನೆಕ್ಸ್ಟ್ ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ ಯಾವ ಥರ ದಾರನ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲರ ಹತ್ರ ಆಲ್ಮೋಸ್ಟ್ ಬುಕ್ಕಿಂದ ರಟ್ಟು ಇರುತ್ತೆ ಅಲ್ವಾ? ಇದಕ್ಕೆ ಮಾಡಿ ತೋರಿಸ್ತೀನಿ ನಾನು. ದಾರದ ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ? ಇದನ್ನು ಇಲ್ಲಿ ಇಟ್ಕೋಬೇಕು. ಇಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು 6-5 ಎಳೆ ಸುತ್ತವರೆಗೂ ಇದನ್ನು ಬಿಗಿಯಾಗಿ ಇಲ್ಲೇ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ 1, 2, 3 ಈ ಥರ 120 ಸ್ಟ್ರ್ಯಾಂಡ್ಸ್ನ ಮಾಡಬೇಕು. ಆಲ್ಮೋಸ್ಟ್ ನಾವು ಹಾಕೋದೆ 120. 4, 5, 6, 7, 8, 9, 10, 11, 12, 13, 14, 15, 190, 120. ಈಗ 120 ಕಂಪ್ಲೀಟ್ ಆದಮೇಲೆ ಇದನ್ನು ಇಲ್ಲೇ ಸ್ಟಾರ್ಟಿಂಗ್ ಎಲ್ಲಿ ತೊಗೊಂಡಿದ್ವು ಅಲ್ಲಿವರೆಗೂ ಅದನ್ನು ತಂದು ಇಲ್ಲಿಗೆ ನಾವು ಈ ಕಟ್ಟರ್ ಇದಕ್ಕೆ ಯೂಸ್ ಆಗೋದು. ಈ ಕತ್ತರಿ ಆದರೆ ಈಕ್ವಲ್ ಆಗಿ ಕಟ್ ಆಗಲ್ಲ. ಹಾಗಾಗಿ ಈ ಕಟ್ಟರ್ ಆದರೆ ಈಕ್ವಲ್ ಆಗಿ ಅಟ್ ಎ ಟೈಮ್ ಈ ಥರ ಕಟ್ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈಗ ನಾವು ದಾರನ ಇದನ್ನು ಬಿಡಿಸಿ ಇಲ್ಲಿದೆ ಅಲ್ವಾ, ಎಲ್ಲದನ್ನು ನೀಟಾಗಿ ಈಕ್ವಲ್ ಆಗಿ ಅರೇಂಜ್ ಮಾಡಿಕೊಂಡು ಗ್ಲೂ ಇರುತ್ತಲ್ಲ, ಈ ಗ್ಲೂನ ನೀಟಾಗಿ ಇಲ್ಲಿ ಸೆಂಟ್ರಲ್ಲಿ ಹಾಗೆ ಸುತ್ತ ಸ್ವಲ್ಪನ ನಾವು ಹಚ್ಕೊಂಡ್ರೆ ಇದನ್ನು ಈ ಥರ ಚೂಪ್ ಮಾಡಿಕೊಂಡ್ರೆ ನಮಗೆ ಕುಚ್ಚು ಹಾಕಬೇಕಾದ್ರೆ ಕ್ರೋಶ ಒಳಗಡೆ ಈಸಿಯಾಗಿ ಹೋಗುತ್ತೆ. ಇದು ನೀಡಲ್ ಥರ ಆಗುತ್ತೆ. ಇದು ನೋಡಿ, ಈ ಥರ ಚೂಪಾಗಿ ಮಾಡ್ಕೋಬೇಕು.
ಇದನ್ನು ರೌಂಡಾಗಿ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಇದು ಒಂದು ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಗಮ್ಮನ್ನು ಹಚ್ಕೊಂಡು ಈ ಥರ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟು ಒಂದು ಸ್ಯಾರಿಗೆ ಇಂಥದನ್ನು 2 ಟೈಮ್ಸ್ ಮಾಡ್ಕೋಬೇಕು. ಒಂದೊಂದು ಸತಿ ಒಂದು ಕ್ರೋಶ ಬಿಟ್ಟು ಒಂದು ಕ್ರೋಶ ಕುಚ್ಚು ಕಟ್ಟಿದರೆ ಒಂದೇ ಸತಿ ಸಾಕಾಗುತ್ತೆ. ಇಲ್ಲ ಎಲ್ಲ ಕ್ರೋಶಗೂ ಹಾಕಬೇಕು ಅಂದರೆ 2 ಈ ಥರದ್ದು ಬೇಕಾಗುತ್ತೆ. ಅಚಾನಕ್ಕಾಗಿ ಒಂದು 2 ಕಡೆ ಕುಚ್ಚು ಕಟ್ಟೋದಿತ್ತು, 4 ಕಡೆ ಅಷ್ಟು ಕುಚ್ಚು ಕಟ್ಟೋದಿತ್ತು, ದಾರ ಕಂಪ್ಲೀಟ್ ಆಯಿತು. ಆವಾಗ ನಾವು ಇಷ್ಟು ಉದ್ದ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇಟ್ಟರೆ ಸಿಕ್ಕಿಬಿದ್ದುಬಿಡುತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳಕ್ಕೆ ಅಲ್ವಾ. ಅಂಥ ಟೈಮಲ್ಲಿ ಏನು ಮಾಡಬೇಕು, ನಿನ್ನೆ ನಾನು ಕಾರ್ಡ್ ತೋರಿಸಿದ್ನಲ್ವ ನಿಮಗೆ, ಈ ಕಾರ್ಡ್ ಈ ಥರ 120 ಸ್ಟ್ರ್ಯಾಂಡ್ಸ್ನ ಸುತ್ತಕೊಂಡ್ರೆ 4 ಕುಚ್ಚಾಗುತ್ತೆ. ಈ ಥರ 120 ಸ್ಟ್ರ್ಯಾಂಡ್ಸ್ನ ಸುತ್ತಕೊಂಡ್ರೆ ನಮಗೆ 8 ಕುಚ್ಚಾಗುತ್ತೆ. 7 ನಾವು ಕಟ್ಟೋದ್ರ ಮೇಲೆ ಡಿಪೆಂಡು. ಈಗ ಹೊಸ್ದಾಗಿ ಜಾಸ್ತಿ ಕಟ್ ಮಾಡ್ತಿರ್ತೀರ, ಅಭ್ಯಾಸ ಆದಮೇಲೆ ಸ್ವಲ್ಪ ಎಡ್ಜಸ್ಟ್ನ ಕಡಿಮೆ ಕಟ್ ಮಾಡ್ತೀವಲ್ವ, ಹಾಗಾಗಿ ಈ ಥರ ಮಾಡಿದರೆ 8, ಈ ಥರ ಮಾಡಿದರೆ 4 ಬರುತ್ತೆ. ಹಾಗಾಗಿ ಈ ಕಾರ್ಡ್ ಇಟ್ಕೊಂಡ್ರೆ ನಿಮಗೆ 2, 3, 4 ಇಷ್ಟೇ ಕುಚ್ಚಿದ್ದಾಗ ಇದಕ್ಕೆ ದಾರನ ಮಾಡಿಕೊಂಡು ಆರಾಮಾಗಿ ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರೋಶ ಹಾಕೋಕ್ಕೆ 6 ಎಳೆ ದಾರಾನ ಯಾವ ಥರ ಮಾಡ್ಕೋಬೇಕು, ಕುಚ್ಚು ಕಟ್ಟೋಕ್ಕೆ ದಾರಾನ ಯಾವ ಥರ ಮಾಡ್ಕೋಬೇಕು. ನಾನು ಇದೇ ಥರನೇ ಮಾಡ್ಕೊತೀನಿ. ಇದು ಈಸಿ ಮೆಥಡ್, ನೀವು ಕೂಡ ಇದನ್ನೇ ಫಾಲೋ ಮಾಡಿ, ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಯಾವುದು ಬರೋದಿಲ್ಲ, ಎಲ್ಲ ಕನ್ಫ್ಯೂಷನ್ ಆಗೇ ಇರುತ್ತೆ, ಹಾಗೆ ಅರ್ಥನೂ ಆಗೋದಿಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆಲ್ಲದೂ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ರೋಶ ಯಾವ ಥರ ಹಾಕಬೇಕು ಅಂತ ಬೇಸಿಕ್ ಡಿಸೈನ್ನ ಹೇಳ್ಕೊಡ್ತೀನಿ.